ಶ್ರೀ ಕ್ಷೇತ್ರ ಹೇಮಗಿರಿ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಇದು ಬಂದ್ಬಿಟ್ಟು ಭೂಮಿಪುತ್ರ ಅಂತಾನೆ ಹೆಸರು. ಈ ದೇವರಿಗೆ ಭೂಮಿಪುತ್ರ ಅಂತಾನೆ ಕರೆಯಲ್ಪಡ್ತಾರೆ. ಇದು ಬಂದ್ಬಿಟ್ಟು ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆ ತನಕ ಇರುತ್ತೆ. ಪ್ರತಿನಿತ್ಯ ರುದ್ರಾಭಿಷೇಕ ಇರುತ್ತೆ. ಪ್ರತಿನಿತ್ಯ 3 ಪೂಜೆ ಇರುತ್ತೆ, ತ್ರಿಕಾಲ ಪೂಜೆ. ಆಮೇಲೆ ಕೆಳಗಡೆ ಬಂದ್ಬಿಟ್ಟು ದಾಸೋಹ ಇದೆ, ಪ್ರತಿನಿತ್ಯ ಅನ್ನದಾಸೋಹ ನಡೆಯುತ್ತೆ. ಈ ಕ್ಷೇತ್ರ ಮಲ್ಲಿಕಾರ್ಜುನ ಸ್ವಾಮಿ ಗುಹಾಂತರ ದೇವಾಲಯವಾಗಿದ್ದು, ಈ ಕ್ಷೇತ್ರದಲ್ಲಿ ಬಂದು ಸ್ವಾಮಿಯವರ ಸ್ಮರಣೆ ಮಾಡಿ ಅವರ ಪ್ರಾರ್ಥನೆ ಮಾಡಿದ್ರೆ ಇಲ್ಲಿ ಸಕಲವಾದ ಭಗವಂತ ಎಲ್ರಿಗೂ ಒಂದು ಆರೋಗ್ಯ, ಆಯಸ್ಸು, ಒಂದು ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡ್ತಾನೆ ಅನ್ನೋ ನಂಬಿಕೆ ಇದೆ. ಇದ್ರ ಕೆಳಗಡೆ ಬೆಟ್ಟದ ತಪ್ಪಲಿನಲ್ಲಿ ವಿಷ್ಣು ಸಮುದ್ರ ಇದೆ. ಇದು ಬಂದ್ಬಿಟ್ಟು ಸದಾಕಾಲ ಯಾವಾಗಲೂ ತುಂಬಿರುತ್ತೆ. ಈ ವಿಷ್ಣು ಸಮುದ್ರದ ಏರಿ ದಡದಲ್ಲಿ ಒಂದು ಕಿಟುಗ್ಲಮ್ಮ ಅಂತ ಒಂದು ದೇವಿ ಇದೆ. ಅದಕ್ಕೆ ಮಕ್ಕಳು ತಾಯಿ ಅಂತಾನೆ ಒಂದು ಹೆಸರು. ಅವರು ಮಕ್ಕಳು ಇಲ್ಲದವರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಆ ದೇವಿ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಮಕ್ಕಳು ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಹಾಗಾಗಿ ಈ ಗುಹಾಂತರ ದೇವಾಲಯಕ್ಕೆ ಪ್ರತಿಯೊಬ್ಬರು ಬಂದವ್ರೂ ಇದನ್ನೇನು ಭಗವಂತನ ಸ್ಮರಣೆ ಮಾಡಿ ಅವರ ಅಭಿವೃದ್ಧಿಗೋಸ್ಕರ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡು, ಮಕ್ಕಳಿಗೋಸ್ಕರ ಎಲ್ಲದಕ್ಕೂ ಪ್ರಾರ್ಥನೆ ಮಾಡ್ಕೊಂಡು ಹೋದವ್ರಿಗೆಲ್ಲ ಅನುಕೂಲ ಆಗಿದೆ ಅಂತ ಒಂದು ನಂಬಿಕೆ ಇದೆ ಜನಗಳಲ್ಲಿ. ಹಾಗಾಗಿ ಪ್ರತಿನಿತ್ಯ ಭಕ್ತಾದಿಗಳು ಬರ್ತಾ ಇರ್ತಾರೆ. ಬೆಳಗ್ಗೆ 9ರಿಂದ 4 ಗಂಟೆ ತನಕ ಓಪನ್ ಇರುತ್ತೆ. ಈ ಪಕ್ಕದಲ್ಲಿ ಒಂದು ಗುಹೆಯಲ್ಲಿ ದೇವಸ್ಥಾನ ಇದೆಯಲ್ಲ, ಅದ್ರ ದೇವರ ಹೆಸರು? ಅದು ಬೆಣ್ಣೆ ಮಲ್ಲಪ್ಪ ಅಂತಾನೆ ಹೆಸರು. ಆ ಬೆಣ್ಣೆ ಮಲ್ಲಪ್ಪಗೆ ಹಳ್ಳಿ ಜನಗಳಲ್ಲಿ ಅವಾಗ ದನ ಕರು ಎಲ್ಲ ಸಾಕ್ತಾ ಇದ್ರಲ್ಲ, ಆ ದನ ಕರುಗಳಿಗೆ ಮೈಯಲ್ಲೆಲ್ಲ ಈಗ ಏನು ಉಣ್ಣೆ ಆಗ್ತಾ ಇದ್ವಲ್ಲ, ಆ ಉಣ್ಣೆಗೆ ವಾಸಿಯಾಗೋಕ್ಕೋಸ್ಕರ ಆ ಹಸುವಿನ ಬೆಣ್ಣೆ ತಂದು ಈ ದೇವರಿಗೆ ಹಚ್ಚಿದ್ರೆ ಆ ಉಣ್ಣೆ ಎಲ್ಲ ಹೋಗ್ತಾ ಇದ್ದು ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ಆ ದೇವರಿಗೆ ಸುತ್ತಮುತ್ತ ಭಕ್ತಾದಿಗಳು ಏನಿದ್ದಾರೆ ಅದನ್ನೆಲ್ಲ ಬೆಣ್ಣೆ ಎಲ್ಲ ತಂದು ಹಚ್ಚುತ್ತಾರೆ. ಅವಾಗ ಆ ದನ ಕರುಗಳಿಗೆ ಏನಾದರೂ ರೋಗ, ಉಣ್ಣೆ, ಮತ್ತೊಂದೇನಾದರೂ ಸಮಸ್ಯೆ ಇದ್ದರೆ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ. ಈಗ ಕೆಳಗಡೆ ಒಂದು ಕೆರೆ ಇದೆ ಅಂತ ಹೇಳಿದ್ರಿ, ಅದು ಎಂತ ಬರಗಾಲ ಬಂದ್ರು ಬತ್ತಲ್ಲ ಅಂತ ಹೇಳ್ತಾರೆ. ಅದು ಅದ್ರ ಬಗ್ಗೆ ಅದು ವಿಷ್ಣುವರ್ಧನ ಮಹಾರಾಜರು ಹಿಂದೆ ಅದು ನಿರ್ಮಿಸಿರುವ ಕೆರೆ ಅಂತಾನೆ ವಿಷ್ಣು ಸಮುದ್ರ ಅಂತಾನೆ ಹೆಸರು. ಅಂದ್ರೆ ಇದು ಕೆರೆ ಅನ್ನೋದಕ್ಕಿಂತ ಸಮುದ್ರ ಅಂತಾನೆ ಹೇಳ್ತಾರೆ. ಹಂಗಾಗಿ ಈ ಕೆರೆ ಬಂದ್ಬಿಟ್ಟು ಯಾವಾಗ್ಲೂ ತುಂಬಿರುತ್ತೆ. ಆಮೇಲೆ ಸುತ್ತಮುತ್ತ ಇಲ್ಲಿನ ಜನಗಳಿಗೆ ಜೀವ ನದಿಯಾಗಿ ಇದು ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ಯಾವಾಗಲೂ ಸದಾ ತುಂಬಿರುತ್ತೆ ಅಂತ ಒಂದು ನಂಬಿಕೆ. ಹೇಮಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಇದು ಗುಹಾಂತರ ದೇವಾಲಯ ಆಗಿದ್ದು, ಇದು ಕೈಲಾಸನಾಥ ದೇವಾಲಯ ಎಂದು ಕರೆಯಲ್ಪಡುತ್ತೆ ಹಾಗೂ ದಕ್ಷಿಣ ಮೂರ್ತಿ ಎಂದು ಕರೆಯಲ್ಪಡುತ್ತೆ. ಈ ದೇವರ ವಿಗ್ರಹವು ಮೂರ್ತಿಯು ದಕ್ಷಿಣ ದಿಕ್ಕಿಗೆ ಉದ್ಭವವಾಗಿದ್ದು ಇದನ್ನು ದಕ್ಷಿಣ ಮೂರ್ತಿ ಎಂದು ಕರೆಯಲ್ಪಡುತ್ತೆ. ಇದು ಬಂದ್ಬಿಟ್ಟು ಬಾಣಾವರದಿಂದ 6 ಕಿಲೋಮೀಟ್ರು, ಕಡೂರಿನಿಂದ 16 ಕಿಲೋಮೀಟ್ರು. ಇದು ಬೆಂಗಳೂರು ಟು ಶಿವಮೊಗ್ಗ ಹೈವೇ ಮಧ್ಯದಲ್ಲಿ ಬರುತ್ತೆ. ಇದಕ್ಕೆಲ್ಲ ರೋಡಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಹಾಗಾಗಿ ಇದು ಕ್ಷೇತ್ರ ಬಂದ್ಬಿಟ್ಟು ದಿನ ಭಕ್ತಾದಿಗಳು ಪ್ರತಿನಿತ್ಯ ಬರ್ತಾ ಇರ್ತಾರೆ. ಇಲ್ಲಿ ಪ್ರತಿ ವರ್ಷ ಮೂಲ ನಕ್ಷತ್ರದ ದಿನ ಡಿಸೆಂಬರ್ ಎಂಡಲ್ಲಿ ಇಲ್ಲ ಜನವರಿ ಫಸ್ಟ್ ವೀಕಲ್ಲಿ ಮಹಾರಥೋತ್ಸವ ನಡೆಯುತ್ತೆ. ಇದೊಂದು ಅದ್ದೂರಿಯಾದ ಕಾರ್ಯಕ್ರಮ. ಹಾಗೂ ಕೆರೆ ಏನಾದರೂ ತುಂಬಿದ್ರೆ ಇಲ್ಲಿ ತೆಪ್ಪೋತ್ಸವ ನಡೆಯುತ್ತೆ. ಹಾಗಾಗಿ ಮತ್ತೆ ವರ್ಷ ಪ್ರತಿ ವರ್ಷ ಕಾರ್ತಿಕ ಮಾಸ ನಡೆಯುತ್ತೆ. ಅವಾಗ ಕದಲಿ ಸೇವೆ ಇರುತ್ತೆ ದೇವರಿಗೆ. ದೇವ್ರನಲ್ಲೂ ಭಕ್ತರಿಗೆ ಅಪಾರವಾದ ನಂಬಿಕೆ ಇದೆ. ಯಾಕಂದರೆ ಇದು ಶಿವಾಲಯ ಆಗಿರೋದ್ರಿಂದ ಒಂದು ಶಿವನ ಬೇಡದವರು ಯಾರಿಗೂ ಒಂದು ಭಂಗ ಆಗಲ್ಲ, ಎಲ್ಲ ಕರುಣೆ ಮಾಡ್ತಾನೆ ಭಗವಂತ ಅಂತ. ಆಮೇಲೆ ಶಿವ ಬೇಗ ಜನರಿಗೆ ಒಲಿತಾನೆ ಅನ್ನೋದಕ್ಕೋಸ್ಕರ ಇದನ್ನ ಶಿವಾಲಯ ಬಂದ್ಬಿಟ್ಟು ಗುಹಾಂತರ ದೇವಾಲಯ ಆಗಿರೋದ್ರಿಂದ ಎಲ್ಲ ಭಕ್ತಾದಿಗಳು ತುಂಬ ಬಂದು ದೇವಸ್ಥಾನನ ನೋಡಿ ತುಂಬ ಸಂತೋಷಪಟ್ಟು, ಕೆಳಗಡೆ ದಾಸೋಹ ಇದೆ ಪ್ರತಿನಿತ್ಯ, ಅದನ್ನು ದಾಸೋಹದಲ್ಲಿ ಹೋಗಿ ಊಟ ಮಾಡಿಕೊಂಡು ತುಂಬ ಸಂತೋಷ ಪಟ್ಕೊಂಡು ಹೋಗ್ತಾರೆ. ಹಾಗಾಗಿ ಎಲ್ಲ ಭಕ್ತರಿಗೂ ಇದು ಒಂದು ಕ್ಷೇತ್ರನಾಥ ಮಲ್ಲಿಕಾರ್ಜುನ ಆರೋಗ್ಯ, ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಗೈಸ್ ನೋಡಿ, ಈ ದೇವಸ್ಥಾನಕ್ಕೆ ನಾನು ಒಬ್ಬನೇ ಬಂದಿಲ್ಲ, ಸುಜುನು ಕರ್ಕೊಂಬಂದಿದ್ದೀನಿ ವಿಡಿಯೋಗ್ರಫಿ ಮಾಡೋಕ್ಕೆ. ಶಿವನ ಆಶೀರ್ವಾದ ಪಡೆದು ಆಯುಷ್ಯ ಆರೋಗ್ಯ ಎಲ್ಲ ನಿಮಗೆ ದೊರಕಲಿ ಅಂತ ನಾವು ಈ ವಿಡಿಯೋ ಮುಖಾಂತರ ಬೇಡ್ಕೋತಾ ಇದ್ದಾರೆ. ಹಾಗೆ ನಮ್ಮ ಈ ಒಂದು ಕಂಟೆಂಟ್ ಸಾಧನೆಗಾಗಿ ಸ್ವಲ್ಪ ಸಬ್ಸ್ಕ್ರೈಬ್ ಫಾಲೋ ಮಾಡಿಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಪನ ಗಂಟೆ ಹೋಗಲ್ಲ ಮಾಡ್ಕೊಳ್ಳಿ.